ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಇತ್ತು. ಸಿಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು. ಜೆಡಿಎಸ್ ಎಲ್ಲ ಸದಸ್ಯರುಗಳಿದ್ರು. ಮಂಗಳವಾರ ಅಲ್ಲ 3 ದಿನ ಇವರು ಮೋಸ್ಟ್ ಲೈಕ್ಲಿ MLA ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗವರ್ನರ್ಸ್ ಅಡ್ರೆಸ್ ಮೇಲೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತು 20 ತಾರೀಕಿನವರೆಗೂ ಚರ್ಚೆ ನಡೀತದೆ. 19ನೇ ತಾರೀಕು, 20ನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ. ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆಗೆ. ಆಮೇಲೆ 21ನೇ ತಾರೀಕು ಕೌನ್ಸಿಲ್ ಅಲ್ಲ 19ಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ. 20ನೇ ತಾರೀಕು ಕೌನ್ಸಿಲ್ನಲ್ಲಿ ಇದು ಸೋಮವಾರ 10ನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ, ಮೊದಲ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ. ಆಮೇಲೆ ಮಂಗಳವಾರ ಅಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲ್. ಅದ್ಮೇಲೆ ನೋಡಿ ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋರು ಸೀಕ್ರೆಟ್ ಡಾಕ್ಯುಮೆಂಟ್ ಆಯ್ತಾ, ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ. ಗುತ್ತಿಗೆ ಸಂಘದವರು ಭೇಟಿ ಮಾಡಿದ್ರು, ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನ್ ಭರವಸೆ ಕೊಟ್ಟಿದ್ದೀನಿ? ಏಪ್ರಿಲ್ ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ. ಅವತ್ತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದ್ರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಎಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಭೇಟಿಯಾದ್ರೆ ಭೇಟಿಯಾಗಲಿ, ನಮ್ದೇನು ತಕರಾರು ಇಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದ್ದು ಯಾರಿಂದ? ಇವರು ವಿರೋಧ ಮಾಡೋರ ಹಣ ಹಿಡಿದವರು ಕೂಡ ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಇಲ್ಲದವರು ಕೂಡ ಟೆಂಡರ್ ಕರೆದ್ರೆ ಟೆಂಡರ್ ಯಾಕೆ ಪಾರ್ಟಿ? ಬಜೆಟ್ನಲ್ಲಿ ಹಣ ಹಿಡಿದೇನೆ ಟೆಂಡರ್ ಕರೆದ್ಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ಟು ಕೆಲಸ ಶುರು ಮಾಡಿಬಿಟ್ಟು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗ್ಬೋದು. ನಾವು ಹೊಣೆನ ಅದಕ್ಕೆ? ಸರ್ಕಾರ ಬಿಡುಗಡೆ ಮಾಡಲಾದ್ರೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮ್ಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು. ಕಮಿಷನ್ ಆರೋಪನೂ ಕೂಡ ಮಾಡಿದಲ್ಲ ಸರ್, ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ. ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ. ಯಾರು? ಗುತ್ತಿಗೆದಾರ ಸರ್. ಕೊಡಬೇಡ, ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ
ಅಲ್ಲ ಹಿಂದೆ ನಿಮ್ಮ ಸರ್ಕಾರದ ನೀವು ಆರೋಪ ಮಾಡಿದ್ರಿ, ಈಗ ಅವರು ಹೇಳ್ತಿದ್ದಾರೆ ಇನ್ನೂ ಕಮಿಷನ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ. ಸರ್ ಇದೊಂದು ಹೊರತುಪಡಿಸಿ ಸರ್ ಮೈಲೂರನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ಮ ಗಮನಕ್ಕೂ ಬಂದಿದೆ? ನಿಮ್ಮ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ್ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಎಸ್ ಸರ್, ಥ್ಯಾಂಕ್ ಯು. ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಇತ್ತು, ಸಿಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು. JDS ಎಲ್ಲ ಸದಸ್ಯರುಗಳಿದ್ರು. ಮಂಗಳವಾರ ಅಲ್ಲ 3 ದಿನ ಇವರು ಮೋಸ್ಟ್ ಲೈಕ್ಲಿ MLA ನಮ್ಮ ಜಯಚಂದ್ರ ಅವರು ಗವರ್ನೆನ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗವರ್ನೆನ್ಸ್ ಅಡ್ರೆಸ್ ಮೇಲೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತು 20 ತಾರೀಕಿನವರೆಗೂ ಚರ್ಚೆ ನಡೀತದೆ. 19ನೇ ತಾರೀಕು, 20ನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ, ತೋರಿಸ್ತೀನಿ. ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಇದೆ. ಆಮೇಲೆ 21ನೇ ತಾರೀಕು ಕೌನ್ಸಿಲ್ ಅಲ್ಲ 19ಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ. 20ನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ. ಇದು ಸೋಮವಾರ 10ನೇ ತಾರೀಕು ಗವರ್ನೆನ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ, ಮೊದಲ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ. ಆಮೇಲೆ ಮಂಗಳವಾರ ಅಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲ್. ಬಜೆಟ್ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದೆ ಸರ್. ಅದ್ಮೇಲೆ ನೋಡಿ, ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋರು ಸೀಕ್ರೆಟ್ ಡಾಕ್ಯುಮೆಂಟ್ ಆಯ್ತಾ, ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ. ಸರ್ ಗುತ್ತಿಗೆ ಸಂಘದವರು ಭೇಟಿ ಮಾಡಿದ್ರು, ಇವಾಗ ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನು ಭರವಸೆ ಏಪ್ರಿಲ್ ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಎಲ್ಲ ಆಗದಿದ್ದ ಕೆಲಸ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಇನ್ನೂ ಕೂಡ ಕಮಿಷನ್ ಇದೆ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳಿದ್ರು ಸರ್. ಏನಂತ ಅಂದ್ರೆ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಇಲ್ಲಿ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಭೇಟಿಯಾದ್ರೆ ಭೇಟಿಯಾಗಲಿ, ನಮ್ಮದೇನು ತಕರಾರಿಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದ್ದು ಯಾರಿಂದ? ಇವರು ವಿರೋಧ ಮಾಡೋದ? ಹಣ ಹಿಡಿದವರು ಕೂಡ ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಇಲ್ಲದವರು ಕೂಡ ಟೆಂಡರ್ ಕರೆದು ಟೆಂಡರ್ನಲ್ಲಿ ಯಾಕೆ ಪಾಸ್? ಬಜೆಟ್ನಲ್ಲಿ ಹಣ ಹಿಡಿದೇನೆ ಟೆಂಡರ್ ಕರೆದುಬಿಟ್ಟು
ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ರು, ಕೆಲಸ ಶುರು ಮಾಡಿಬಿಟ್ರು, ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗ್ಬೋದು. ನಾವು ಹೊಣೆನ ಅದಕ್ಕೆ? ಈ ಸರ್ಕಾರ ಬಿಡುಗಡೆ ಮಾಡಲಾದ್ರೆ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮ್ಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಬೇಕು. ಬಟ್ ಕಮಿಷನ್ ಆರೋಪನೂ ಕೂಡ ಮಾಡಿದಲ್ಲ ಸರ್, ಆ? ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ. ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ ಯಾರು? ಗುತ್ತಿಗೆದಾರ ಸರ್. ಕೊಡಬೇಡ ಅವರು, ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ ಅಲ್ಲ, ಹಿಂದೆ ನಿಮ್ ಸರ್ಕಾರದ ನೀವು ಆರೋಪ ಮಾಡಿದ್ರಿ, ಈಗ ಅವರು ಹೇಳ್ತಿದ್ದಾರೆ ಇನ್ನೂ ಕಮಿಷನ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ. ಸರ್, ಇದು ಹೊರತುಪಡಿಸಿ ಸರ್ ಮೈಲೂರನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ ಗಮನಕ್ಕೂ ಬಂದಿದೆ? ನಿಮ್ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವ್ರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಎಸ್ ಸರ್, ಥ್ಯಾಂಕ್ ಯು.